ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆಯಿಂದ ಪ್ಲೇನ್ ಸಾಗು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಪಾತ್ರೆ ಇಟ್ಟು ಅದು ಶಾಖ ಬಂದ್ಮೇಲೆ ಒಂದು 2 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ 1 ಚಮಚ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಆದ್ಮೇಲೆ ಅದಕ್ಕೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ ಹಾಕಿ ಅದು ಕೆಂಪಾಗೋವರೆಗೂ ಬಾಡಿಸ್ಬೇಕು. ಬೇಳೆ ಆಪ್ಷನಲ್, ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಖಾರಕ್ಕೆ ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಹೇಗ್ ಬೇಕೋ ಹಾಗೆ ಖಾರ ಉಪಯೋಗಿಸ್ಕೋಬಹುದು. ಮೆಣಸಿನ್ಕಾಯಿ ಸ್ವಲ್ಪ ಬಬಲ್ಸ್ ಬಂದ ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕಿ ಬಾಡಿಸ್ಬೇಕು. ಟೊಮೆಟೊ ಬೆಚ್ಚಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಆಗ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. 1-2 ನಿಮಿಷ ಬಾಡಿಸಿದ್ಮೇಲೆ ಅದಕ್ಕೆ ಚಿಟಿಕೆ ಅರಿಶಿನ ಹಾಕಬೇಕು. ಹಾಕಿ ಟೊಮೆಟೊ ಪೂರ್ತಿ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಬಾಡಿಸ್ಬೇಕು. ಟೊಮೆಟೊ ಮೆತ್ತಗಾದ್ಮೇಲೆ ಒಲೆ ಉರಿ ಕಡಿಮೆ ಮಾಡಿ ಆಲೂಗಡ್ಡೆ ಹಾಕಬೇಕು. ಟೊಮೆಟೊ ಜೊತೆ ಹೊಂದ್ಕೊಳ್ಳೋ ರೀತಿ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ 1 ಲೋಟ ನೀರು ಹಾಕಬೇಕು. ನೀರಿಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ಮೇಲೆ ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. 1-2 ನಿಮಿಷದಲ್ಲಿ ಕುದಿ ಬರುತ್ತೆ. 2 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದ್ರೆ ಕುದಿ ಬಂದಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಸಾಗು ಇಷ್ಟೇ ಗಟ್ಟಿಗೆ ಸಾಕು ಅಂದರೆ ಹಾಗೆ ಇಟ್ಕೋಬೋದು. ಅಥವಾ ನೀರಾಗಿದೆ ಅನ್ಸಿದ್ರೆ ತಕ್ಷಣಕ್ಕೆ ಹುರ್ಗಡ್ಲೆನ ಪುಡಿ ಮಾಡಿ ಹುರ್ಗಡ್ಲೆ ಪುಡಿ ಹಾಕಿದ್ರೆ ಸಾಗು ಸ್ವಲ್ಪ ಗಟ್ಟಿಯಾಗುತ್ತೆ. ಆಮೇಲೆ ಅದಕ್ಕೆ ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ ತಕ್ಷಣ ಒಲೆ ಆಫ್ ಮಾಡಿದ್ರೆ ಕೊತ್ತಂಬರಿ ಪರಿಮಳ ಹಾಗೆ ಉಳಿಯುತ್ತೆ. ರವೆ ಇಡ್ಲಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ.